ನಮ್ಮ ಸುತ್ತಲಿನ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಸಮಯವನ್ನ ಅಳೆಯೋದು ಮನುಷ್ಯನ ಅತಿ ಹಳೆಯ ಮತ್ತು ಅತಿ ಮುಖ್ಯವಾದ ಕೆಲಸಗಳಲ್ಲಿ ಒಂದು. ಇವತ್ತಿನ ಸ್ಮಾರ್ಟ್ ವಾಚ್ಗಳಿಗಿಂತ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ನಮ್ಮ ಪೂರ್ವಜರಿಗೆ ಆಕಾಶವೇ ಒಂದು ದೊಡ್ಡ ಗಡಿಯಾರವಾಗಿತ್ತು. ಸೂರ್ಯ, ಚಂದ್ರ, ನಕ್ಷತ್ರಗಳ ಚಲನೆಯನ್ನೇ ನೋಡಿ ಅವರು ಸಮಯವನ್ನ ಅಳೆಯೋಕೆ ಅದ್ಭುತವಾದ ವಿಧಾನಗಳನ್ನ ಕಂಡುಹಿಡ್ಕೊಂಡಿದ್ರು. ಬನ್ನಿ, ಪ್ರಾಚೀನ ಭಾರತದ ಈ ಜಾನದ ಜಗತ್ತಿಗೆ ಇಳಿದು ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ಕೈಯಲ್ಲಿ ಗಡಿಯಾರ ಇಲ್ಲ, ಫೋನ್ ಇಲ್ಲ, ಹಾಗಾದ್ರೆ ದಿನದ ಸಮಯವನ್ನ ಅಳೆಯೋಡು ಹೇಗೆ? ಇದೇ ಪ್ರಶ್ನೆ ನಮ್ಮ ಪೂರ್ವಜರನ್ನ ಅದ್ಭುತ ಆವಿಷ್ಕಾರಗಳ ಕಡೆಗೆ ತಳ್ಳಿತು. ಅವರು ಕಂಡುಕೊಂಡ ಉತ್ತರಗಳು ನೋಡೋಕೆ ತುಂಬಾನೇ ಸರಳ ಅನಿಸಿದ್ರು, ಆದ್ರೆ ಹಿಂದಿನ ಜಾಣ್ಮೆ ಇದೆಯಲ್ಲ, ಅದು ಅಸಾಧಾರಣ. ಅವರ ಆ ಜಾಣ್ಮೆಗೆ ಇಲ್ಲಿದೆ ನೋಡಿ 2 ಅತ್ಯುತ್ತಮ ಉದಾಹರಣೆಗಳು. ಎಡಗಡೆ ಇರೋದು ಘಟಿಕ ಪಾತ್ರ ಅಂದ್ರೆ ವಾಟರ್ ಕ್ಲಾಕ್, ಬಲಗಡೆ ಇರೋದು ಛಾಯಾ ಶಂಕು ಅಂದ್ರೆ ನೆರಳಿನ ಗಡಿಯಾರ. ಈ ಸರಳ ಉಪಕರಣಗಳನ್ನ ಬಳಸಿ ಅವರು ದಿನದ ಪ್ರತಿ ಕ್ಷಣವನ್ನು ಅಷ್ಟು ನಿಖರವಾಗಿ ಅಳಿತಾ ಇದ್ರು. ಸರಿ, ಹಾಗಾದ್ರೆ ಮೊದಲು ದಿನದ ಸಮಯವನ್ನ ಅಳೆಯೋಕೆ ಈ ಉಪಕರಣಗಳು ಹೇಗೆ ಕೆಲಸ ಮಾಡ್ತಿದ್ವು ಅಂತ ನೋಡೋಣ ಬನ್ನಿ. ಘಟಿಕಾ ಪಾತ್ರ ಇದೊಂದು ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಡಿಸೈನ್. ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತುಂಬಿ ಅದರ ಮೇಲೆ ಸಣ್ಣದೊಂದು ತೂತಿರೋ ತಾಮ್ರದ ಬಟ್ಟಲನ್ನ ಇಡ್ತಿದ್ರು. ಆ ಬಟ್ಟಲೊಳಗೆ ನಿಧಾನವಾಗಿ ನೀರು ತುಂಬಿ ಅದು ಪೂರ್ತಿಯಾಗಿ ಮುಳುಗೋಕೆ ಎಷ್ಟು ಸಮಯ ತಗೊಳುತ್ತೋ ಅದನ್ನೇ ಒಂದು ಘಟಿಕಾ ಅಂತ ಕರೀತಿದ್ರು. ಒಂದು ಘಟಿಕಾ ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಕರೆಕ್ಟಾಗಿ 24 ನಿಮಿಷಗಳು. ನೀರಿನ ಹರಿವನ್ನೇ ಸಮಯದ ಅಳತೆಯಾಗಿ ಬಳಸೋ ಐಡಿಯಾ ನಿಜಕ್ಕೂ ಅದ್ಭುತ ಅಲ್ವಾ? ಇನ್ನು ಹಗಲು ಹೊತ್ತಲ್ಲಿ ಸೂರ್ಯ ಇರೋವಾಗ ಸಮಯ ನೋಡಕ್ಕೆ ಛಾಯಾ ಶಂಕು ಬಳಸ್ತಿದ್ರು. ಇದು ಬೇರೇನೂ ಅಲ್ಲ, ನೆಲದಲ್ಲಿ ನೆಟ್ಟಿರೋ ಒಂದು ಕೋಲು ಅಷ್ಟೆ. ಸೂರ್ಯನ ಸ್ಥಾನ ಬದಲಾದ ಹಾಗೆ ಅದರ ನೆರಳಿನ ಉದ್ದ, ದಿಕ್ಕು ಎಲ್ಲವೂ ಬದಲಾಗುತ್ತೆ. ಆ ನೆರಳಿನ ಉದ್ದವನ್ನ ಅಂಗುಲಗಳಲ್ಲಿ ಅಳೆದು ದಿನದ ಯಾವ ಸಮಯ ಅಂತ ನಿರ್ಧರಿಸ್ತಿದ್ರು. ಸಮಯದ ಇನ್ನೊಂದು ಯೂನಿಟ್ ಮುಹೂರ್ತ ಅಂತ, ಅದು ಸುಮಾರು 48 ನಿಮಿಷಗಳಿಗೆ ದಿನದ ಒಳಗಿನ ಸಮಯ ಅಳೆಯೋದಾಯ್ತು. ಈಗ ಈ ದಿನಗಳನ್ನ ಒಟ್ಟು ಸೇರಿಸಿ ಒಂದು ವಾರ ಅಂತ ಹೇಗ್ ಮಾಡಿದ್ರು? ಅಂದ್ಹಾಗೆ ನಮ್ಮ ವಾರದ ದಿನಗಳಿಗೆ ಈ ಹೆಸರುಗಳೆಲ್ಲಿಂದ ಬಂತು ನೋಡೋಣ. ವಾರಕ್ಕೆ 7 ದಿನ ಯಾಕೆ? ಇದು ಸುಮ್ನೆ ಯಾರೋ ಇಟ್ಟಿದ್ದಲ್ಲ. ಇದ್ರ ಹಿಂದೆ ಒಂದು ಖಗೋಳದ ಲೆಕ್ಕಾಚಾರವೇ ಇದೆ. ನಮ್ಮ ಬರೀ ಗಣ್ಣಿಗೆ ಕಾಣುವ 7 ಆಕಾಶಕಾಯಗಳ ಆಧಾರದ ಮೇಲೆ ಇದನ್ನ ರೂಪಿಸಲಾಗಿದೆ. ಅವು ಯಾವ್ಯಾವು ಅಂದ್ರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ ಮತ್ತು ಶನಿ. ಈ ವಾರದ ದಿನಗಳ ಆರ್ಡರ್ ಹಿಂದಿರೋ ಲಾಜಿಕ್ ಇದೆಯಲ್ಲ, ಅದು ತುಂಬಾನೇ ಇಂಟ್ರೆಸ್ಟಿಂಗ್. ಮೊದಲಿಗೆ ಗ್ರಹಗಳನ್ನ ಅವು ಆಕಾಶದಲ್ಲಿ ಚಲಿಸೋ ವೇಗದ ಮೇಲೆ ಜೋಡಿಸಿದ್ರು. ಅಂದ್ರೆ ಅತೀ ನಿಧಾನವಾಗಿ ಚಲಿಸೋ ಶನಿಯಿಂದ ಶುರುಮಾಡಿ ಅತೀ ವೇಗವಾಗಿ ಚಲಿಸೋ ಚಂದ್ರನವರೆಗೂ ಒಂದು ಲಿಸ್ಟ್. ಪ್ರತಿದಿನದ ಮೊದಲ ಗಂಟೆಗೆ ಅಂದ್ರೆ ಹೋರಾಗೆ ಒಬ್ಬ ಗ್ರಹ ಅಧಿಪತಿಯಾಗ್ತಾನೆ. ಮೊದಲ ದಿನದ ಮೊದಲ ಗಂಟೆಯನ್ನ ಅತೀ ನಿಧಾನದ ಗ್ರಹವಾದ ಶನಿಗೆ ಕೊಟ್ರು. ಹಾಗಾಗಿ ಆ ದಿನ ಆಯ್ತು ಶನಿವಾರ. ಸರಿ, 24 ಗಂಟೆ ಆಯ್ತು. ಮುಂದಿನ ದಿನದ ಮೊದಲ ಗಂಟೆಯ ಅಧಿಪತಿ ಯಾರು? ಇಲ್ಲೇ 4ನೇಯ ನಿಯಮ ಬರೋದು. ಶನಿಯಿಂದ ಲಿಸ್ಟಲ್ಲಿ 4ನೇ ಗ್ರಹ ಯಾವುದು? ಅದು ಸೂರ್ಯ. ಹಾಗಾಗಿ ಶನಿವಾರದ ನಂತರ ಬರೋದು ರವಿವಾರ ಅಥವಾ ಸಂಡೇ. ಇದೇ ನಿಯಮವನ್ನ ಮುಂದುವರಿಸ್ತಾ ಹೋದ್ರೆ ನಮ್ಗೆ ಇವತ್ತು ನಾವು ಬಳಸೋ ವಾರದ ದಿನಗಳ ಕ್ರಮ ಸಿಕ್ಬಿಡುತ್ತೆ. ಸೂರ್ಯ, ಗ್ರಹಗಳ ಕಥೆ ಆಯ್ತು. ಈಗ ನಮ್ಮ ಫೋಕಸ್ ಚಂದ್ರನ ಕಡೆಗೆ. ಯಾಕಂದ್ರೆ ಪ್ರಾಚೀನ ಭಾರತೀಯ ಕ್ಯಾಲೆಂಡರ್ನ ಹೃದಯವೇ ಚಂದ್ರನ ಚಲನೆ. ಚಂದ್ರನ ಒಂದು ಪೂರ್ತಿ ಸೈಕಲ್ ಅನ್ನು 2 ಪಕ್ಷಗಳಾಗಿ ವಿಂಗಡಿಸಲಾಗಿದೆ. ಅಮಾವಾಸ್ಯೆ ಆದ್ಮೇಲೆ ಚಂದ್ರ ನಿಧಾನಕ್ಕೆ ದೊಡ್ಡದಾಗ್ತಾ ಹೋಗಿ ಹುಣ್ಣಿಮೆ ಆಗುತ್ತಲ್ಲ, ಆ 15 ದಿನಗಳೇ ಶುಕ್ಲ ಪಕ್ಷ. ಅದೇ ರೀತಿ ಹುಣ್ಣಿಮೆ ಆದ್ಮೇಲೆ ಚಂದ್ರ ಮತ್ತೆ ಸಣ್ಣದಾಗ್ತಾ ಹೋಗಿ ಅಮಾವಾಸ್ಯೆ ಆಗೋ 15 ದಿನಗಳನ್ನ ಕೃಷ್ಣ ಪಕ್ಷ ಅಂತಾರೆ. ಈ 2 ಪಕ್ಷಗಳು ಸೇರಿದ್ರೆ ಒಂದು ಚಾಂದ್ರಮಾನ ತಿಂಗಳು. ನಾವು ಡೇಟ್ ಅಂತ ಹೇಳ್ತೀವಲ್ಲ, ಹಾಗೆ ಚಾಂದ್ರಮಾನ ಕ್ಯಾಲೆಂಡರ್ನಲ್ಲಿ ತಿಥಿ ಎಂಟ. ಆದ್ರೆ ಒಂದ್ ವಿಷಯ, ತಿಥಿ ಅಂದ್ರೆ ನಮ್ ತರ 24 ಗಂಟೆ ಫಿಕ್ಸ್ ಅಲ್ಲ. ಆಕಾಶದಲ್ಲಿ ಸೂರ್ಯ ಮತ್ತೆ ಚಂದ್ರನ ನಡುವಿನ ಕೋನ ಅಂದ್ರೆ ಆಂಗ್ಯುಲರ್ ಡಿಸ್ಟೆನ್ಸ್ 12 ಡಿಗ್ರಿಗಳಷ್ಟು ಹೆಚ್ಚಾಗೋಕೆ ಎಷ್ಟು ಸಮಯ ಬೇಕೋ ಅದೇ ಒಂದು ತಿಥಿ. ಇದಕ್ಕೆ ಕಾರಣ ಏನು ಗೊತ್ತಾ? ಚಂದ್ರ ಭೂಮಿ ಸುತ್ತ ಒಂದು ಪರ್ಫೆಕ್ಟ್ ಸರ್ಕಲ್ನಲ್ಲಿ ಸುತ್ತಲ್ಲ, ಬದಲಾಗಿ ಒಂದು ದೀರ್ಘ ವೃತ್ತಾಕಾರದ ಕಕ್ಷೆಯಲ್ಲಿ ಸುತ್ತುತ್ತೆ. ಇದರಿಂದ ಅದರ ವೇಗ ಒಂದೇ ಸಮ ಇರಲ್ಲ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಇದೇ ಕಾರಣಕ್ಕೆ ಒಂದು ತಿಥಿಯ ಅವಧಿ ಸ್ಥಿರವಾಗಿಲ್ಲ. ಅದು ಸುಮಾರು 20 ಗಂಟೆಯಿಂದ ಹಿಡಿದು 28 ಗಂಟೆಗಳವರೆಗೂ ಇರಬಹುದು. ಸರಿ, ಈಗೊಂದು ದೊಡ್ಡ ಚಾಲೆಂಜ್ ಬಂತು. ಒಂದು ಕಡೆ ಚಂದ್ರನ ಮೇಲೆ ಆಧಾರವಾದ ಕ್ಯಾಲೆಂಡರ್, ಇನ್ನೊಂದು ಕಡೆ ಸೂರ್ಯನ ಮೇಲೆ ಆಧಾರವಾದ ಋತುಗಳು. ಇವೆರಡನ್ನು ಮ್ಯಾಚ್ ಮಾಡೋದು ಹೇಗೆ?
ಈ ಸಮಸ್ಯೆಗೆ ನಮ್ಮ ಖಗೋಳಶಾಸ್ತ್ರಜ್ಞರು ಒಂದು ಅದ್ಭುತ ಪರಿಹಾರ ಕಂಡುಹಿಡಿದ್ರು. ಪ್ರಾಬ್ಲಮ್ ಇರೋದೇ ಇಲ್ಲಿ ನೋಡಿ. ಒಂದು ಚಾಂದ್ರಮಾನ ವರ್ಷ ಅಂದ್ರೆ 354 ದಿನ, ಆದ್ರೆ ಒಂದು ಸೌರ ವರ್ಷ ಅಂದ್ರೆ 365 ದಿನಗಳು. ಅಂದ್ರೆ ಪ್ರತಿ ವರ್ಷ ಸುಮಾರು 11 ದಿನದ ಗ್ಯಾಪ್ ಬರುತ್ತೆ. ಈ 11 ದಿನದ ವ್ಯತ್ಯಾಸದಿಂದ ಏನಾಗುತ್ತೆ ಅಂದ್ರೆ ನಮ್ಮ ಹಬ್ಬಗಳೆಲ್ಲ ಪ್ರತಿ ವರ್ಷ 11 ದಿನ ಹಿಂದಕ್ಕೆ ಹೋಗುತ್ತೆ. ಇದೇ ರೀತಿ ಬಿಟ್ಟಿದ್ರೆ ಚಳಿಗಾಲದಲ್ಲಿ ಬರ್ಬೇಕಿದ್ದ ದೀಪಾವಳಿ ಕೆಲವೇ ವರ್ಷಗಳಲ್ಲಿ ಸುಡು ಬೇಸಿಗೆಯಲ್ಲಿ ಬರ್ತಿತ್ತು. ಋತುಗಳಿಗೂ ಹಬ್ಬಗಳಿಗೂ ಸಂಬಂಧವೇ ಇರ್ತಿರ್ಲಿಲ್ಲ. ಇದಕ್ಕೆ ನಮ್ಮ ಹಿರಿಯರು ಕಂಡುಕೊಂಡ ಆ ಬ್ರಿಲಿಯಂಟ್ ಸೊಲ್ಯೂಷನ್ ಇದೆಯಲ್ಲ, ಅದೇ ಅಧಿಕ ಮಾಸ. ಅಂದ್ರೆ ಒಂದು ಎಕ್ಸ್ಟ್ರಾ ತಿಂಗಳು. ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗೋದನ್ನ ಸಂಕ್ರಾಂತಿ ಅಂತಾರೆ. ಯಾವ ಚಾಂದ್ರಮಾನ ತಿಂಗಳಲ್ಲಿ ಈ ಸಂಕ್ರಾಂತಿ ಆಗೋದೇ ಇಲ್ವೋ ಆ ತಿಂಗಳನ್ನೇ ಅಧಿಕ ಮಾಸ ಅಂತ ಸೇರಿಸ್ಬಿಡ್ತಾರೆ. ಇದು ಸಾಮಾನ್ಯವಾಗಿ ಪ್ರತಿ 3 ವರ್ಷಕ್ಕೊಮ್ಮೆ ಬರುತ್ತೆ. ಹೀಗೆ ಮಾಡಿ ಚಾಂದ್ರಮಾನ ಕ್ಯಾಲೆಂಡರ್ ಮತ್ತೆ ಋತುಗಳ ಜೊತೆ ಸಿಂಕ್ ಆಗುವಂತೆ ನೋಡ್ಕೊಳ್ತಾರೆ. ದಿನ, ವಾರ, ವರ್ಷ ಈ ಲೆಕ್ಕಾಚಾರಗಳನ್ನೆಲ್ಲ ಬಿಟ್ಟು ಈಗ ನಾವು ಕಾಸ್ಮಿಕ್ ಸ್ಕೇಲ್ನಲ್ಲಿ ಸಮಯವನ್ನ ನೋಡೋಣ. ಇಲ್ಲಿ ಸಮಯದ ಕಲ್ಪನೆಯೇ ನಮ್ಮ ಊಹೆಗೂ ಮೀರಿದ್ದು. ನಾವಿದುವರೆಗೂ ಮಾತಾಡಿದೆಲ್ಲ ಮನುಷ್ಯರ ಲೆಕ್ಕಾಚಾರದ ಸಮಯ, ಆದ್ರೆ ಇದು ಕೇವಲ ಶುರುವಷ್ಟೇ. ಪ್ರಾಚೀನ ಭಾರತೀಯ ಚಿಂತನೆಯಲ್ಲಿ ಸಮಯದ ಪರಿಕಲ್ಪನೆ ಇದಕ್ಕಿಂತ ಎಷ್ಟೋ ದೊಡ್ಡದು. ಸಮಯವನ್ನ 4 ದೊಡ್ಡ ಯುಗಗಳಾಗಿ ಭಾಗ ಮಾಡಿದ್ದಾರೆ. ಮೊದಲು ಸತ್ಯಯುಗ, ಸುಮಾರು 17,28,000 ವರ್ಷ. ಆಮೇಲೆ ತ್ರೇತಾಯುಗ, ದ್ವಾಪರಯುಗ ಮತ್ತು ಕೊನೆಗೆ ನಾವು ಈಗಿರೋ ಕಲಿಯುಗ. ಇದು 4,32,000 ವರ್ಷ. ಈ 4 ಯುಗಗಳು ಸೇರಿದ್ರೆ ಅದನ್ನ ಒಂದು ಮಹಾಯುಗ ಅಂತಾರೆ. ಕಥೆ ಇಲ್ಲಿಗೆ ಮುಗಿಯಲ್ಲ. ಇಂಥ 1000 ಮಹಾಯುಗಗಳು ಸೇರಿದ್ರೆ ಅದು ಒಂದು ಕಲ್ಪ. ಅಂದ್ರೆ ಲೆಕ್ಕ ಹಾಕಿ 4.32 ಬಿಲಿಯನ್ ವರ್ಷಗಳು. ಇದನ್ನ ಸೃಷ್ಟಿಕರ್ತ ಬ್ರಹ್ಮನ ಕೇವಲ ಒಂದು ಹಗಲು ಅಂತ ಹೇಳ್ತಾರೆ. ಅಷ್ಟೇ ಸಮಯದ ಒಂದು ರಾತ್ರಿಯೂ ಇರುತ್ತೆ. ಈ ಲೆಕ್ಕಾಚಾರವನ್ನ ಇನ್ನೂ ಮುಂದೆ ತಗೊಂಡು ಹೋದ್ರೆ ಬ್ರಹ್ಮನ ಪೂರ್ತಿ ಆಯಸ್ಸು 311.04 ಟ್ರಿಲಿಯನ್ ಮಾನವ ವರ್ಷಗಳು. ಅಬ್ಬಾ, ಈ ಸಂಖ್ಯೆಗಳನ್ನ ಕಲ್ಪನೆ ಮಾಡಿಕೊಳ್ಳೋಕೂ ಕಷ್ಟ. ಒಂದು 24 ನಿಮಿಷದ ಘಟಿಕದಿಂದ ಶುರುವಾಗಿ 311 ಟ್ರಿಲಿಯನ್ ವರ್ಷಗಳ ಬ್ರಹ್ಮಾಂಡದ ಕಾಲಚಕ್ರದವರೆಗೂ ನಾವು ನೋಡಿದ್ವಿ. ಇಷ್ಟು ದೊಡ್ಡ ಕ್ಯಾನ್ವಾಸ್ನಲ್ಲಿ ಸಮಯವನ್ನ ನೋಡಿದಾಗ ನಮ್ಮ ಒಂದೊಂದು ಮಾನವ ಜೀವನದ ಬಗ್ಗೆ ನಮ್ಗಿರೋ ದೃಷ್ಟಿಕೋನ ಹೇಗೆ ಬದಲಾಗ್ಬೋದು ಅಲ್ವಾ? ಇದನ್ನ ಯೋಚನೆ ಮಾಡ್ತಾ ಇರಿ.